ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ವಿಡಿಯೋ ಅಮೇರಿಕಾಯಿಂದ ಮಾಡ್ತಾ ಇರೋದು. ಸೊ ಅದರಿಂದ ಇಲ್ಲಿ ಏನೇನು ಸಿಕ್ಕುತ್ತೋ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಮಾಡೋದು. ನಾನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಇದಿಷ್ಟು ಫ್ರೋಝನ್ನು ಬ್ರಾಕ್ಲಿ ಮತ್ತು ವಾಟರ್ ಚೆಸ್ನಟ್ ಇದೆ, ಇದು ಪೆಪ್ಪರು, ರೆಡ್ ಪೆಪ್ಪರು, ಆಮೇಲೆ ಕ್ಯಾರೆಟು, ಇದೊಂಥರ ಬೀನ್ಸ್ ಇದೆ. ಬಟ್ ಬೀನ್ಸ್ ಬೇಡ ಅಂತ ಅಂದ್ಲು ನಮ್ಮ ತಂಗಿ, ಅದಕ್ಕೆ ತೆಗ್ದುಬಿಟ್ಟೆ. ಸೊ ಈ ಥರದ್ದೆಲ್ಲ ತೆಗ್ದುಬಿಡ್ತಾಯಿದ್ದೀನಿ ನಾನು. ಇದಿಷ್ಟು. ಆಮೇಲೆ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕ್ಯಾಬೇಜು, ಇದು ಚೆಸ್ನಟ್ಟು ಕ್ಯಾನಲ್ಲಿ ಬರುತ್ತೆ ಅದಿದು, ಆಮೇಲೆ ಗ್ರೀನ್ ಪೆಪ್ಪರು, ಬೆಲ್ ಪೆಪ್ಪರು, ಇದು ಬನಾನಾ ಪೆಪ್ಪರ್ ಬಟ್ ಎಲ್ಲೋದು, ಅದು ರೆಡ್ಡು ಸ್ವೀಟಾಗಿರುತ್ತೆ. ಇದು ಮತ್ತು ಕ್ಯಾಬೇಜು ಜಾಸ್ತಿ ಇತ್ತು ಅಂತ ಆ ಕಡೆ ಇಟ್ಟೆ. ಆಮೇಲೆ ಇದಕ್ಕೆ ಆನಿಯನ್ ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಅದಷ್ಟು ತೊಗೊತೀನಿ. ಈಗ ಆನಿಯನ್ ತೊಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಈ ಥರ ಪೇಸ್ಟ್ ತೊಗೊತಾ ಇದ್ದೀನಿ ನಾನು. ಸೊ ಇದಿಷ್ಟು ವೆಜಿಟೇಬಲ್ದು. ಆಮೇಲೆ ಏನೇನು ಸಾಸ್ ತೊಗೊತೀನಿ ಅಂತ ತೋರಿಸ್ತೀನಿ. ಆಗಲೇ ರೈಸ್ನ ಮಾಡಿಟ್ಬಿಟ್ಟಿದ್ದೀನಿ, 1 hour ಮುಂಚೆನೇ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಇನ್ನೂ ಉದುರಾಗಿ ತೆಗಿಬೇಕು, ಮಾಡ್ಕೋಬೇಕು. ಇವಾಗ ಸುಮ್ಮನೆ ಮುಚ್ಚಳ ಹಾಕಿಟ್ಟಿರ್ತೀನಿ, ಮಾಡೋತ್ತಿಗೆ ಸ್ಟಾರ್ಟ್ ಮಾಡ್ತೀನಿ. ಎಣ್ಣೆ, ಸಸ್ಮಿ ಆಯಿಲ್ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ, ಮೀಡಿಯಮ್ಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಮಿಕ್ಸಿದ್ದೀನಿ, ಇದು ಕೊನೆಯಲ್ಲಿ ಹಾಕೋಣ ಅಂತ. ಆನಿಯನ್ನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಫಸ್ಟು. ತುಂಬ ತರಕಾರಿಯಿಂದ ಜಾಸ್ತಿ ಆನಿಯನ್ ಹಾಕ್ತಿಲ್ಲ, ಇಷ್ಟೇ ಹಾಕ್ತಾಯಿದ್ದೀನಿ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಈಗ, 1 ಸ್ಪೂನಷ್ಟು. ಆನಿಯನ್ ಸ್ವಲ್ಪ ರೋಸ್ಟ್ ಹಾಕಕ್ಕೆ ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಲಾಂಗಾಗಿ ಕಟ್ ಮಾಡೋಣ ಅಂತ, ಇಷ್ಟು ದೊಡ್ಡ ಸರ್ಕಲ್ಸ್ ಬೇಡ. ಇನ್ನು ಸ್ಪ್ರಿಂಗ್ ಆನಿಯನ್ನು ಕೊತ್ತಂಬರಿ ಕಟ್ ಮಾಡ್ಕೋಬೇಕು. ಇವಾಗ ಈ ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀನಿ. ಈಗ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ಇವಾಗಲೇ ಹಾಕಲ್ಲ. ಈಗ ಅರ್ಧ ಹಾಕ್ತೀನಿ, ಕೊನೆಯಲ್ಲಿ ಅರ್ಧ ಹಾಕ್ತೀನಿ. ಇಷ್ಟು ಹಾಕಿದ್ದೀನಿ, ಇಷ್ಟು ಮಿಕ್ಸಿದ್ದೀನಿ ಕೊನೆಗಿದು. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ವಾರ್ಟರ್ ಕುಕ್ ಆದಮೇಲೆ ಇದನ್ನು ಆ್ಯಡ್ ಮಾಡ್ತೀನಿ, ಯಾಕಂದರೆ ಇದು ಫ್ರೋಝನ್ ಆಗಿರೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಸೊ ಇದು ಕುಕ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಹಾಕ್ತೀನಿ. ಇವಾಗ ಸಾಸ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಿರಾಚಾ ಸಾಸು, ಇದು ಮೇನ್ಲಿ ನಮ್ಗೆ ಬೇಕೇ ಬೇಕು ಖಾರಕ್ಕೆ. ಇದು ಸುಮ್ಮನೆ ಸ್ವಲ್ಪ ಸ್ಪೈಸಿ ಅಂತ ಹೇಳ್ತಾರೆ, ಬಟ್ ಅಂಥ ಸ್ಪೈಸಿ ಇರಲ್ಲ. ಸೊ ಇದು ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೆ. ಸೋಯಾ ಸಾಸು ಇದಕ್ಕೆ ಹಾಕಲೇಬೇಕು. ಒಂದು ಸ್ವಲ್ಪ ಶೆಶ್ವಾನು, ಆಮೇಲೆ ಇದು ವೆಜಿಟೇಬಲ್ದು ಕ್ಯೂಬ್ಸ್ ಅಂತ ಬರುತ್ತೆ, ಇದನ್ನು ಪೀಸ್ ಮಾಡಿ ಹಾಕಬೇಕು. ಇದು ವೈಟ್ ಪೆಪ್ಪರು, ಆಮೇಲೆ ವೆನಿಗರ್, ಇದಿಷ್ಟೇ ತೊಗೊಂಡಿರೋದು. ಸಾಲ್ಟ್ ತುಂಬ ಅಂದರೆ ತುಂಬ ಕಮ್ಮಿ ಹಾಕ್ತೀನಿ, ಯಾಕಂದರೆ ಇದರಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ. ಇವರೆಲ್ಲರೂ ಸ್ವಲ್ಪ ಸಾಲ್ಟ್ ಹಾಕೇ ಇರ್ತಾರೆ. ಸೊ ಅದಕ್ಕೆ ಸ್ವಲ್ಪನೇ, ಇದಿಷ್ಟು ಮೇನ್ ಬೇಕದಕ್ಕೆ. ಇವಾಗ ಅರ್ಧ ಆಗಿದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ನಮಗೆ ಜಾಸ್ತಿ ತರಕಾರಿ ಇಷ್ಟ, ಅದಕ್ಕೆ. ಆಮೇಲೆ ಅದು 2 ಕಪ್ ರೈಸ್ನ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ, ವೆಜಿಟೇಬಲಿಗೆ ಮಾತ್ರ ಬರೋಂಗೆ. ಇವಾಗ
ವೈಟ್ ಪೆಪ್ಪರ್ ಹಾಕ್ತಾಯಿದ್ದೀನಿ ಸ್ವಲ್ಪ, 1 ಸ್ಪೂನಷ್ಟು. ಆಮೇಲೆ ವೆಜಿಟೇಬಲ್ದು ಕ್ಯೂಬು 1 ಹಾಕ್ತಾಯಿದ್ದೀನಿ. ಇದು ತಗೊಂಡು ಈ ಥರ ಮಾಡ್ಬಿಟ್ಟು ಪೌಡರ್ ಥರ ಮಾಡಿ ಹಾಕಿದ್ರೆ ಆಯಿತು. ಇದು ಸೂಪ್ ಮಾಡೋಕ್ಕೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ, 1 ಸ್ಪೂನಷ್ಟು. ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಒನ್ ಆ್ಯಂಡ್ ಹಾಫು. ಇವಾಗ ಸಿರಾಚ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದ್ರಿಂದ. ಶೆಶ್ವಾನ್ 1 ಸ್ಪೂನು, 2 ಹಾಕ್ತೀನಿ. ಇವಾಗ ಸೋಯಾ ಸಾಸು, ಎರಡು ಸ್ಪೂನಷ್ಟು ಈ ಥರ. ವೆನಿಗರ್ ಅಷ್ಟು, ಮೋಸ್ಟ್ಲಿ ಅದು 1 1/2 ಸ್ಪೂನ್ ಇರ್ಬೋದು. ರೆಗ್ಯುಲರ್ ಈಟಿಂಗ್ ಸ್ಪೂನ್ ಆದರೆ ಇದರಲ್ಲಿ ಒಂಥರ 3/4 ಬಂದಿದೆ. ಇವಾಗ